ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆಯಾಗಿದೆ. ಕೊಲೆ ಆರೋಪ ಮಾಡಲಾಗ್ತಾ ಇದೆ. ಮೈಸೂರಿನ ಸರಸ್ವತಿಪುರಂನಲ್ಲಿ 30 ವರ್ಷದ ಸಂಧ್ಯಾಳ ಶವ ಪತ್ತೆಯಾಗಿದೆ. ಅಕ್ಷಯ್ ವಿರುದ್ಧ ಈಗ ಪೋಷಕರಿಂದ ಗಂಭೀರ ಆರೋಪ. ಗಂಡನ ಮನೆಯವರು ಸಂಧ್ಯಾಗೆ ಕಿರುಕುಳ ಕೊಡ್ತಿದ್ರು ಅನ್ನೋ ಆರೋಪವನ್ನ ಮಾಡ್ತಾ ಇದ್ದಾರೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಗೃಹಿಣಿ ಶವ ಪತ್ತೆಯಾಗಿದೆ. ಕೊಲೆ ಆರೋಪ ಇದು. ಮೈಸೂರಿನ ಸರಸ್ವತಿಪುರಂನಲ್ಲಿ 30 ವರ್ಷದ ಸಂಧ್ಯಾಳ ಶವ ಪತ್ತೆಯಾಗಿದೆ. ಸಂಧ್ಯಾಳ ಪತಿ ಅಕ್ಷಯ್ ಪತ್ನಿಯನ್ನ ಕೊಲೆ ಮಾಡಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಅಕ್ಷಯ್ ವಿರುದ್ಧ ಸಂಧ್ಯಾಳ ಪೋಷಕರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಗಂಡನ ಮನೆಯವರು ಸಂಧ್ಯಾಗೆ ಕಿರುಕುಳವನ್ನ ಕೊಡ್ತಾ ಇದ್ರು. ಅಕ್ಷಯ್ನೇ ಕೊಲೆ ಮಾಡಿದ್ದಾರೆ. ಮಗಳ ಸಾವಿಗೆ ನ್ಯಾಯ ಬೇಕು. ಸ್ಥಳದಲ್ಲಿ ಮುಗಿಲು ಮುಟ್ಟಿದೆ ಮೃತ ಸಂಧ್ಯಾ ಪೋಷಕರ ಆಕ್ರಂದನ. ಶವ ಕೆಳಗಿಳಿಸಲು ಬಿಡದೆ ಪೊಲೀಸರ ಜೊತೆ ಮಾತಿನ ಚಕಮಕಿ ಆಗ್ತಾ ಇದೆ. ಪತಿ ಅಕ್ಷಯ್ ಮನೆ ಮುಂದೆ ಜಮಾಯಿಸಿದ್ದಾರೆ ನೂರಾರು ಕಾರ್ಯಕರ್ತರು. ಇದು ಮೈಸೂರಿನ ಸರಸ್ವತಿಪುರದಲ್ಲಿ ನಡೆದಿರುವಂತಹ ಘಟನೆ. ಸಂಧ್ಯಾಳ ಕೊಲೆ ಮಾಡಲಾಗಿದೆ. ಪತಿ ಅಕ್ಷಯೇ ಕೊಲೆ ಮಾಡಿರೋದು. ಕಿರುಕುಳ ಕೊಡ್ತಾ ಇದ್ರು ನನ್ನ ಮಗಳಿಗೆ ಅನ್ನೋದು ಪೋಷಕರ ಆಕ್ರಂದನ. ಶವವನ್ನು ಕೆಳಕ್ಕಿಳಿಸಲು ಬಿಡದೆ ಅಕ್ಷಯ್ ಮನೆ ಮುಂದೆ ನೂರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಜನ. ಈಗ ಅಕ್ಷಯ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡ್ತಾ ಇದೆ ಸಂಧ್ಯಾಳ ಕುಟುಂಬ. ಒಬ್ಳು ದೊಡ್ಡವನು 4ನೇ ಕ್ಲಾಸು, ಎರಡನೇ ಮಗಳು 2ನೇ ಕ್ಲಾಸು ಸರ್. ಇವತ್ತು ನನ್ನ ಮಗಳು ಹೇಳ್ತಿದ್ದು ಮಾತು, ಅಮ್ಮ ನೆನ್ನೆ ಸಂಜೆ ಫೋನ್ ಮಾಡಿದ್ದು ಸರ್. ಅವ್ರ ಅತ್ತೆ ಮನೇಲಿ ಇದ್ರು, ಅವಳು ಇಲ್ಲಿರಲಿಲ್ಲ. ಅವ್ರ ಅತ್ತೆ ಮನೆಯಿಂದ ಸಂಜೆ ನೈಟ್ ಎಷ್ಟೊತ್ತಿಗೆ ಬಂದು ನನಗೆ ಗೊತ್ತಿಲ್ಲ. ರಾತ್ರಿ ಮಧ್ಯಾಹ್ನ ಸಂಜೆ ನನಗೆ ಫೋನ್ ಮಾಡಿ ಮಾತಾಡೋದು. ಅಮ್ಮ ನಾ ಇಲ್ಲ ಮತ್ತೆ ಮನೇಲಿ ಇದ್ದೀನಿ ಅಂದ್ಲು. ಆಯ್ತು ಕೊಂಡು ಮಗಳೇ, ಆಯಿತು ಅದೇನು ಮುಗಿಸ್ಕೊಂಡು ಹೋಗವ ಅಂತ. ಅದಕ್ಕೆ ಸಂಜೆ ನಾನು ಫೋನ್ ಮಾಡ್ತೀನಿ ಮನೆಗೆ ಹೋದಾಗ ಕಣಪ್ಪ ಸರ್. ನಮ್ಗೆ ಗೊತ್ತಿಲ್ಲ ಸರ್. ಅವನು ಬೆಳಗಿನ ಜಾವ ನಮಗೆ 5:15 ಅವ್ನು ಫೋನ್ ಮಾಡವನೆ ಹಿಂಗಾಗೈತೆ ಅಂತ. ನಮ್ಗೆ ಅದೇನು ಮಾಡಿದ್ನೋ ಅದೇಂತ ನನ್ನ ಮಗಳು ಸಾಯ ಅಂತ ಹೇಳಿ ಅಂತೂ ಅಲ್ಲ. ಅವಳು ಗಂಡು ಮಗ ಅವಳು. ಇವನೇ ಏನೋ ಮಾಡವನೆ ಸರ್. ಇವನೇ ಮಾಡಿರೋದಿನ ಯಾರು ಏನೂ ಸಾಧ್ಯವಿಲ್ಲ. ಇದು ಅವಳು ಅವಾಗ್ತಿಂದನೂ ಅವಳು ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತೀನಿ. ಸೆಕೆಂಡ್ ಇಯರ್ PUC ಸರ್ ಮಾಡಿದ್ದು. ಸೆಕೆಂಡ್ ಇಯರ್ PUC ಮಾಡಿದ್ಲು ಗೀತಾ. ಯಾರೇ ಆಗಲಿ ಇಲ್ಲಿವರೆಗೆ ಹೇಳ್ತೀನಿ, ಹಳ್ಳಿಯಿಂದ ಸಿಟಿಗೆ ಯಾವುದೇ ಹೆಣ್ಮಕ್ಳು ಯಾರಿಗೂ ಕೊಡಬೇಡಿ. ಯಾವ ಹೆಣ್ಮಕ್ಳು ನಾವು ಸಿಟಿ ಅಂತ ಇಷ್ಟಪಡೋಕ್ಕೆ ಹೋಗೋದು ಬೇಡ. ಇಂಥ ಚಿತ್ರಹಿಂಸೆ ಕೊಟ್ಟು ನನ್ನ ಮಗಳನ್ನ ಸಾಯಿಸಿ ಹಾಕೋದು. ಇಂಥವ್ರಿಗೆ ಏನು ಶಿಕ್ಷೆ ಕೊಡಬೇಕು ಸರ್ಕಾರದಿಂದ ಇವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡಿಸಿ. ಇನ್ನೇನು ಹೇಳೋಣ, ಈ ಥರ ಆಗ್ಬಿಡ್ತಾರೆ. ಇದು ಏನೋ ಸಿಟಿಲಿ ಏನೋ ಇರ್ತಾರಂತ. ಯಾವ ಸಿಟಿಗೆ ಹೆಣ್ಮಕ್ಳು ಕೇಳಿ ದಯಮಾಡಿ ತಂದೆ ತಾಯಿಗೆ ಹೇಳ್ತೀನಿ, ಹಳ್ಳಿಯಿಂದ ಯಾರೂ ಹೆಣ್ಮಕ್ಳನ್ನ ಸಿಟಿಯವರು ಕೊಡೋಕೆ ಹೋಗ್ಬೇಡಿ. ರೈತರಾದ್ರೂ ಹಳ್ಳಿಗೆ ಕೊಟ್ಕೊಳ್ಳಿ, ಸುಖವಾಗಿರ್ತಾರೆ, ನೆಮ್ಮದಿಲಿರ್ತಾರೆ. ಇವ್ರಿಗೆ ಈ ಥರ ಕೊಟ್ಟು ಹೆಣ್ಮಕ್ಳನ್ನ ಈ ಥರ ಇದು ಮಾಡೋದು ಬೇಡಿ. ಮುದ್ದಂಥ ಹೆಣ್ಮಕ್ಳನ್ನ ಕಳ್ಕೊಂಡಿದ್ದೀವಿ. ಅವ್ರನ್ನ ದಯಮಾಡಿ ನಮ್ಮ ಕೈಗೆ ಒಂದು ಸ್ವಲ್ಪ ಹಿಡ್ಕೊಂಡು ಎಲ್ಲರೂ ನಿಮ್ಮ ಮಾಧ್ಯಮದಿಂದ ಕೊಡಿಸ್ಬಿಟ್ರೆ ನಿಮ್ಗೆಲ್ರಿಗೂ ಸರಳ ಕೊಡ್ತೀವಿ. ಅವ್ರ ಕುಟುಂಬದವ್ರು ಎಲ್ಲರಿಗೂ ನನಗೆ ನಮ್ಮ ಕೈಗೆ ಸಿಕ್ಬಿಡ್ಬೇಕು ಸಾಕು. ಅವ್ರ ಆಸ್ತಿನೂ ಬೇಡ, ಅವ್ರ ಇದನ್ನು ಬೇಡ, ಅವ್ರ ಕುಟುಂಬದವ್ರು ಎಲ್ಲರೂ ನಮ್ಮ ಕೈಗೆ ಸಿಕ್ಕಿದ್ರು ಸಾಕು. ನಾವೊಂದು ಅವ್ರ ಗತಿ ಏನೋ ಮಾಡಿ ಆಮೇಲೆ ನಾವು ಇದು ಮಾಡ್ಕೊತೀವಿ. ನಮ್ಮ ಹೆಣ್ಮಕ್ಳು ಕಳ್ಕೊಂಡಿದ್ವಿ. ಅಯ್ಯೋ ಈಗ ಹಿಂಸೆ ಕೊಟ್ಟಿದ್ವಿ. ಅವ್ನು ಕೇಳ್ದದೆಲ್ಲ ಕೊಟ್ಟಿದ್ದೀವಿ ಸರ್. ಕತ್ತು ತುಂಬ ಅವ್ನು ಏನು ಕೇಳ್ತಾನೆ, ಎಲ್ಲಾಗಬೇಕು ಏನಾಗಬೇಕು ಅಂತ ಅದೆಲ್ಲ ಮಾಡ್ಕೊಟ್ಟಿದ್ವಿ. ಪ್ರತಿಯೊಂದು ಏನೂ ಬಿಟ್ಟಿಲ್ಲ ಅವನಿಗೆ. ಏನು ಕೇಳ್ತಂತ ಸುಳ್ಳ ಮಕ್ಕಳು. ಇತ್ತೀಚೆಗೆ ಅವ್ರ ತಾಯಿ ತಂದೆ ಎಲ್ಲರೂ ಬಂದು ಇದು ಮಾಡ್ಕೊಂಡು ಕರ್ಕೊಬಂದ್ರು ಸರ್. ನಾವು ನೋಡ್ಕೊತೀವಿ, ನಾವಿಲ್ವಾ ಅಂತ ತಗೊಬಂದು ಇಲ್ಲಿ ಒಂಟಿ ಮನೆಗೆ ಜೊತೆಲ್ಲ ಹಾಕ್ಬಿಟ್ಟು ಕಿರಿ ಮಗನ ಅಲ್ಲಿ ಇರ್ಸ್ಕೊಂಡು ಇವರಿಲ್ಲಿ ಇದು ಮಾಡೋರೆ. ದಯಮಾಡಿ ನಿಮ್ಮ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದಷ್ಟೇ ನಾನು. ಅವ್ರ ತಂದೆ ತಾಯಿ ಮತ್ತು ಅವ್ರ ಚಿಕ್ಕಪ್ಪದಿರು ಅವರೆಲ್ಲರಿಗೂ ನಮಗೆ ಒಂದು ಸ್ವಲ್ಪ ಸರೆಂಡರ್ ಮಾಡಿಸಿ, ನಾವು ಏನೂ ಬೇಡ ಅವ್ರಿಗೇನಾರ ನಾವು ಒಂದು ನಮ್ಮ ಇದನ್ನು ಇದು ಮಾಡ್ಕೊಂಡು ನಮ್ಮ ಇದನ್ನು ತೀರಿಸ್ಕೊಂಡ್ಬಿಡ್ತೀವಿ ನಾವು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ರವಿ, ನೋಡ್ತಾ ಇದ್ದೀವಿ ಪೋಷಕರ ಆಕ್ರಂದನ. ಆಕ್ಚುಲ್ ಆಗಿ ಆಗಿರೋ ಘಟನೆ ಏನು? ಮದುವೆಯಾಗಿ 10-15 ವರ್ಷ ಆಗಿದೆ ಅಂತ ಪೋಷಕರೇ ನೇರವಾಗಿ ಹೇಳ್ತಾ ಇದ್ದಾರೆ ಮಾಧ್ಯಮದ ಮುಂದೆ. ಖಂಡಿತವಾಗ್ಲೂ ದಾಂಪತ್ಯದಲ್ಲಿ ವಿರಸ ಮೂಡಿದ ಹಿನ್ನೆಲೆಯಲ್ಲಿಯೇ ಈ ರೀತಿ ಗೃಹಿಣಿ ನೇಣಿಗೆ ಕೊರಳೊಡ್ಡಿರುವಂತಹ ಘಟನೆ ಮೈಸೂರಿನಲ್ಲಿ ಜರುಗಿದೆ. ಮೂಲತಃ ಹುಣಸೂರಿನ ನಿವಾಸಿಯಾಗಿರುವಂತಹ ಗೀತಾ ನಿಂಗರಾಜ್ ಅವರ ಪುತ್ರಿ ಸಂಧ್ಯಾಳನ್ನ ಮೈಸೂರಿನ
ಸರಸ್ವತಿಪುರಂನಲ್ಲಿರುವಂತಹ ಮಹದೇವ ಅವರ ಪುತ್ರ ಅಕ್ಷಯ್ ಅವರ ಜೊತೆ ಹಲವು ವರ್ಷಗಳ ಹಿಂದೆ ವಿವಾಹವನ್ನು ಮಾಡಿಕೊಡ್ಲಾಗುತ್ತೆ. ಇಬ್ಬರ ಕುಟುಂಬಕ್ಕೆ ಅಂದರೆ ಸಂಸಾರದಲ್ಲಿ ಎಲ್ಲವೂ ಕೂಡ ಸರಿ ಇತ್ತು ಒಂದು ಕಾಲದಲ್ಲಿ. ಆ ಸಂದರ್ಭದಲ್ಲಿ ಮುದ್ದಾದ ಕುಟುಂಬದಲ್ಲಿ ಇಬ್ಬರು ಗಂಡು ಮಕ್ಕಳು ಕೂಡ ಜನಿಸಿದ್ದಾರೆ. ಹೀಗೆ ಅನ್ಯೋನ್ಯತೆ ಇದ್ದಂತಹ ಕುಟುಂಬದಲ್ಲಿ ಆಗಾಗ್ಗೆ ಸಣ್ಣ ಪುಟ್ಟ ಗಲಾಟೆಗಳು ನಡೀತಿದ್ವು. ಆ ಗಲಾಟೆ ಈಗ ವಿಕೋಪಕ್ಕೆ ತಿರುಗಿದ ಕಾರಣದಿಂದಾಗಿಯೇ ಗೃಹಿಣಿ ಸಂಧ್ಯಾ ಅವರು ನೇಣಿಗೆ ಕೊರಳಿಟ್ಟಿದ್ದಾರೆ. ಈ ರೀತಿ ಸಾವನ್ನಪ್ಪಿರೋದಕ್ಕೆ ಕಾರಣ ಆಕೆಯ ಪತಿ ಅಕ್ಷಯ್ ಅಂತೇಳಿ ಈಗ ಸಂಧ್ಯಾಳ ಪೋಷಕರು ಆಕ್ರೋಶವನ್ನು ಹೊರಹಾಕುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಮೈಸೂರಿನ ಸರಸ್ವತಿಪುರಂನಲ್ಲಿರುವಂತಹ ಅವರ ನಿವಾಸದ ಅಂದರೆ ಅಕ್ಷಯ್ ಅವರ ನಿವಾಸದ ಎದುರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಕ್ಷಯ್ ಹಾಗೂ ಸಂಧ್ಯಾ ಇಬ್ಬರ ನಡುವೆ ಆಗಿಂದಾಗೆ ಮನಸ್ತಾಪ ಇತ್ತು, ಜಗಳಗಳು ನಡೀತಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಬಾರಿ ರಾಜಿ ಪಂಚಾಯಿತಿಯನ್ನು ಕೂಡ ಮಾಡಿರುವಂತಹ ಕೆಲಸಕ್ಕೆ ಮುಂದಾಗಿದ್ವು. ಸಾಕಷ್ಟು ಕಿರುಕುಳವನ್ನು ಅನುಭವಿಸಿಯೇ ನನ್ನ ಮಗಳು ಇಲ್ಲಿ ಸಂಸಾರವನ್ನು ಮಾಡ್ತಿದ್ಲು. ಆತನಿಗೆ ಒಂದಷ್ಟು ಕಿಂಚಿತ್ ಕನಿಕರ ಕೂಡ ಇರಲಿಲ್ಲ. ಮದುವೆಯ ಸಂದರ್ಭದಲ್ಲಿ ಅರ್ಧ ಕೆಜಿಗೂ ಹೆಚ್ಚು ಚಿನ್ನವನ್ನು ಕೊಟ್ಟಿದ್ವಿ, ಸಾಕಷ್ಟು ಹಣವನ್ನು ಖರ್ಚು ಮಾಡಿ ಮದುವೆಯನ್ನು ಮಾಡಿಕೊಡುವಂಥ ಕೆಲಸಕ್ಕೆ ಮುಂದಾಗಿದ್ರು ಕೂಡ ಅಕ್ಷಯ್ನ ವರದಕ್ಷಿಣೆ ದಾಹ ತೀರಲಿಲ್ಲ. ಆ ಕಾರಣಕ್ಕಾಗಿ ಆಗಿದ್ದಾಗೆ ಆತ ಸಂಧ್ಯಾಳಿಗೆ ಕಿರುಕುಳ ನೀಡುವಂಥ ಕೆಲಸಕ್ಕೆ ಮುಂದಾಗಿದ್ದ ಅನ್ನೋ ಆಕ್ರೋಶದ ಮಾತುಗಳು ಮನೆಯನ್ನ ಬರೀಬೇಕು. ಜೊತೆಗೆ ನಾವು ವರದಕ್ಷಿಣೆ ರೂಪದಲ್ಲಿ ನೀಡಿದಂತಹ 500 ಅಂದ್ರೆ ಅರ್ಧ ಕೆಜಿ ಚಿನ್ನವನ್ನ ವಾಪಸ್ ಕೊಡ್ಬೇಕು, ಅದ್ರ ಜೊತೆಗೆ ವರದಕ್ಷಿಣೆ ವಾಪಸ್ ಕೊಡ್ಬೇಕು ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಸಂಧ್ಯಾ ನೇಣು ಬಿಗಿದುಕೊಂಡ ವಿಚಾರವನ್ನ ನಮ್ಗೆ ತಿಳಿಸಿದ ಬಳಿಕ ಅಕ್ಷಯ್ ನಾಪತ್ತೆಯಾಗಿದ್ದಾನೆ. ಆತನ ಕರೆಸಿ ಆತನ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಸಂಧ್ಯಾಳ ಪೋಷಕರು ಆಕ್ರೋಶವನ್ನ ಹೊರಹಾಕುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಆ ಮಕ್ಕಳಿಗೆ ಇನ್ಯಾರು ದಿಕ್ಕು, ಹಾಗಾಗಿ ಆ ಮಕ್ಕಳಿಗೆ ಸೂಕ್ತ ಭರವಸೆಯನ್ನು ಕೂಡ ಒದಗಿಸಬೇಕು. ಆತನ ಆಸ್ತಿ ಎಲ್ಲವನ್ನು ಕೂಡ ಮಕ್ಕಳಿಗೆ ವರ್ಗಾವಣೆ ಮಾಡಬೇಕು ಅನ್ನೋದು ಅವರ ಬಿಗಿಪಟ್ಟಾಗಿದೆ. ಇನ್ನು ಈ ಸಂಬಂಧ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ಬಂದಂತಹ ಪೊಲೀಸರು ಎರಡೂ ಕುಟುಂಬದವರನ್ನ ಸಮಾಧಾನ ಪಡಿಸುವಂತ ಕೆಲಸದಲ್ಲಿ ಮುಂದಾಗಿದ್ದಾರೆ. ಆದ್ರೂ ಕೂಡ ಸಂಧ್ಯಾಳ ಪೋಷಕರು ಸಮಾಧಾನ ಆಗ್ತಿಲ್ಲ. ಶವವನ್ನ ಕೆಳಗೆ ಇಳಿಸುವ ಸಂದರ್ಭದಲ್ಲೂ ಕೂಡ ಒಂದಷ್ಟು ಪೊಲೀಸರ ಜೊತೆ ಮಾತಿನ ಚಕಮಕಿ ಆಯಿತು. ಅಂತಿಮವಾಗಿ ಪೊಲೀಸರು ಮನವೊಲಿಸಿ ಶವವನ್ನ ಕೆಳಗೆ ಇಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಎಲ್ಲರ ಒಕ್ಕಲ ಆಗ್ರಹ ಅಂತಂದ್ರೆ ಸಂಧ್ಯಾಳ ಸಾವಿಗೆ ನ್ಯಾಯ ಸಿಗ್ಬೇಕು ಅಂದ್ರೆ ಮಕ್ಕಳಿಗೆ ಆ ಆಸ್ತಿಯನ್ನ ಪರಬರೆ ಮಾಡ್ಬೇಕು ಅನ್ನೋದಾಗಿದೆ. ಹೀಗಾಗಿ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿದ್ದು ಅಕ್ಷಯ್ಗಾಗಿ ಕೂಡ ಒಂದಷ್ಟು ಶೋಧ ಕಾರ್ಯಗಳು ಕೂಡ ನಡೀತಿದೆ. ಮಧುಸೂದನ್. ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ.